ಸಮೀರಾ, ಹೇಗಿದ್ಯಾ? ನೀನೆಲ್ಲಿದ್ಯಾ? ನೋಡು, ಯಾರು ಇರಲ್ಲ ಅಂತ, ಯಾರು ಗಮನಿಸೋ ಅವಕಾಶನೂ ಇರಲ್ಲ ಅಂತ ಒಬ್ರು ಹೆಗಲ ಮೇಲೆ ಒಬ್ರು ತಲೆ ಇಟ್ಕೊಂಡು ನಾವು ಎಷ್ಟೋ ಸಲ ಕನ್ಸುಗಳು ಕಂಡಿರೋಂಥ ಜಾಗದಲ್ಲಿದ್ದೀನಿ. ಅಲ್ಲಿಗೆ ನಾಳೆ ನಿನ್ ಮದ್ವೆ ಅಲ್ವಾ? ಕೊನೆಯದಾಗಿ ಒಂದ್ಸಲ ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ಅದಕ್ಕೆ ವಿಡಿಯೋ ಕಾಲ್ ಮಾಡಿದ್ದೀನಿ. ಕೊನೆ ಸಲನಾ? ಏನ್ ಮಾತಾಡ್ತಿದ್ಯಾ ಸಮೀರಾ? ಸುಳ್ಳು ಹೇಳ್ತಾ ಇಲ್ಲ ದರ್ಶನ್, ನಾನು ಸ್ಟಿಲ್ ಐ ಲವ್ ಯು ಸೋ ಮಚ್. ಸಮೀರಾ, ತಪ್ಪು, ನೀನ್ ಮಾಡ್ತಿರೋ ತಪ್ಪು. ನಾನು ಬರ್ತಾ ಇದ್ದೀನಿ, ನಿಲ್ಲು. ಬೇಡ ದರ್ಶನ್, ನೀನ್ ಬಂದ್ರೂ ಏನೂ ಉಪಯೋಗ ಇಲ್ಲ. ನಿನ್ ಜೊತೆಗೆ ಬದುಕಬೇಕು ಅಂತ ಅನ್ಕೊಂಡಿದ್ದೆ, ಆ ಅವಕಾಶ ಇಲ್ವಲ್ಲ. ಅಯ್ಯೋ, ದಟ್ಸ್ ಮೈ ಬ್ಯಾಡ್ ಲಕ್. ನಿನ್ನ ನೋಡ್ಕೊಂಡೆ ಸತ್ತು ಹೋಗ್ತೀನಿ. ಸಮೀರಾ ಪ್ಲೀಸ್, ನಾನು ಹೇಳೋದನ್ನ ಕೇಳು. ನೀನೇನಾದ್ರೂ ಹಾಗೆ ಮಾಡ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ನೀನ್ ಆ ಕೆಲಸ ಮಾಡಿದ್ರು ಚೆನ್ನಾಗಿರೋದು. ಅಟ್ಲೀಸ್ಟ್ ಪ್ರೀತಿಸಿರೋ ನಿನ್ ಕೈಯಾರೆ ಸತ್ತು ಹೋದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿರೋದು. ನೀನ್ ಅದನ್ನು ಕೂಡ ಮಾಡಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಮ್ ಪ್ರೀತಿನೇ ಸಾಯಿಸ್ತಾ ಇದ್ದೀನಿ. ಇವಾಗ ನಿನ್ ಮೇಲಿರೋ ಪ್ರೀತಿನ ಸಾಯಿಸೋದಕ್ಕಾಗದೆ ನನಗ್ ನಾನೇ ಶಿಕ್ಷೆ ಕೊಟ್ಕೋತಾ ಇದ್ದೀನಿ. ಸಮೀರಾ, ದರ್ಶನ್, ಬಿಡಲ್ಲ. ನನ್ನ ಬಿಡು, ನಾನು ಸಾಯ್ಬೇಕು, ನನ್ನ ಬಿಡು.
ನೀನು ಸಾಯ್ಬೇಕಾಗಿರೋ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಒಟ್ಟಿಗೆ ಬಾಳ್ತೀವಿ. ಏನ್ ನೀನ್ ಹೇಳ್ತಾ ಇರೋದು? ನಿಜ ಸಮೀರಾ, ನಾವು ಬೇರೆ ಆಗ್ಬೇಕಾಗಿರೋ ಅಗತ್ಯ ಇಲ್ಲ. ಮತ್ತೆ ನಾಳೆ ನಿನ್ ಮದ್ವೆ ಅಲ್ವಾ? ಅದು ನಡೆಯಲ್ಲ. ಶರಣ್ಯ ಹತ್ರ ನಮ್ಮ ಪ್ರೀತಿ ವಿಷಯನ ಹೇಳ್ದೆ ಸಮೀರಾ. ಅವಳು ನನ್ನ ಅರ್ಥ ಮಾಡ್ಕೊಂಡ್ಲು. ನನ್ನ ಪ್ರೀತಿನ ಗೆಲ್ಲಿಸ್ತೀನಿ ಅಂತ ಅಂದ್ಲು. ನೀನ್ ಹೇಳ್ತಾ ಇರೋದು ನಿಜನೇನಾ? ಹೌದು. ನಾನು ಹಸೆಮಣೆ ಮೇಲೆ ಕೂತ್ಕೊಳ್ಳೋ ತನಕ ಬಂದ್ರೂ ತಾಳಿ ಕಟ್ಟೋದು ಮಾತ್ರ ನಿನ್ ಕುತ್ತಿಗೆಗೇನೆ. ಇದು ನಿಜ. ದರ್ಶನ್, ಹೇಳ್ದೆ ಅಲ್ವಾ ಈ ತರ ಸುದ್ದಿನೆಲ್ಲ ಭೈರವಿ ನಂಬಲ್ಲ ಅಂತ. ಏನು ಮುಂದೆ ಈ ಲೆಟರ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ಏನಾಯ್ತು ಶರಣ್ಯ? ಆನಂದ ಅತ್ತೆ ಏನಂದ್ರು? ಅಷ್ಟಕ್ಕೂ ಅವ್ರ ಈ ಲೆಟರ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ ಬರ್ದಿರೋ ಲೆಟರ್ಗೆ ನಾವ್ಯಾಕೆ ಮದ್ವೆ ನಿಲ್ಲಿಸ್ಬೇಕು ಅಂತ, ಅದೇ ಮುಹೂರ್ತಕ್ಕೆ ಮದ್ವೆ ಆಗತ್ತೆ ಅಂತ ದೃಢವಾಗಿ ಹೇಳ್ಬಿಟ್ರಕ್ಕ. ಹೇಗಾದ್ರೂ ಇದರಿಂದ ಆದ್ರೂ ಮದ್ವೆ ನಿಲ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಅಕ್ಕ. ಆದ್ರೂ ಆಗ್ಲಿಲ್ಲ. ನಾನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಕ್ಕ. ಯಾಕಷ್ಟೊಂದು ಭಯ ಪಡ್ತಾ ಇದ್ಯಾ? ಯಾರ್ ಫೋನ್ ಹೇಳು? ಅವರೇ ಅಕ್ಕ. ಮತ್ತೆ ಮಾತಾಡು. ಹಲೋ. ಏನಮ್ಮ, ಮದುವೆ ನಿಲ್ಸೋದಕ್ಕೆ ನಿನಗೆ 24 ಗಂಟೆ ಟೈಮ್ ಕೊಟ್ಟಿದ್ದೆ. ಅದರಲ್ಲಿ 12 ಗಂಟೆ ಆಗೋಯ್ತು. ಏನ್ ಮಾಡ್ದೆ? ನಿಲ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ನಮ್ಮತ್ತೆ ನಾನು ಬರ್ದಿದ್ದ ಲೆಟರ್ಗೆ ಭಯನೇ ಪಡ್ತಿಲ್ಲ. ಅಂದ್ರೆ ಏನು? ಮದ್ವೆ ನಿಲ್ಸೋದು ಸಾಧ್ಯ ಇಲ್ಲ ಅಂತಿದ್ಯಾ? ಅಂದ್ರೆ ನಿಮ್ಮತ್ತೆ ಒಪ್ಕೊಳ್ಳಿಲ್ಲ ಅಂತಿದ್ಯಾ? ಹೋಗ್ಲಿ, ನನ್ನ ಹತ್ರ ಇರೋ ಫೋಟೋ ವಿಡಿಯೋಗಳು ರಿಲೀಸ್ ಮಾಡು ಅಂತೀಯಾ? ಬೇಡ, ದಯವಿಟ್ಟು ಆ ಫೋಟೋನ ಯಾರಿಗೂ ಕಳಿಸ್ಬೇಡಿ. ಮತ್ತೆ ಮದ್ವೆ ನಿಲ್ಲಿಸ್ಬೇಕಲ್ವಾ? ನಿಲ್ಲಿಸ್ತೀನಿ. ನನಗೆ ಇನ್ನೊಂದು ಅವಕಾಶ ಕೊಡಿ ಪ್ಲೀಸ್. ನೀನು ಕೊಟ್ಟಿರೋ ಟೈಮು ಮುಗಿಯೋದ್ರೊಳಗೆ ನೀನು ಎಷ್ಟು ಬೇಕಾದರೂ ಅವಕಾಶ ತಗೋ. ಆದ್ರೆ ಟೈಮು ಮುಗಿದು ಹೋಗೋದ್ರೊಳಗೆ ಮದುವೆ ನಿಂತು ಹೋಯ್ತು ಅನ್ನೋ ಸುದ್ದಿ ನನ್ನ ಕಿವಿಗೆ ಬಿದ್ದಿಲ್ಲ ಅನ್ಕೋ, ಹೇಳಿದ್ನಲ್ಲ, ನಿನ್ನ ಜೀವನ ಮುಗಿದು ಹೋಗತ್ತೆ. ನಿನ್ನ ಕುಟುಂಬದವರು ಸತ್ತೋಗ್ತಾರೆ. ಏನಂದ್ರು? ನಾನೇನಾದ್ರೂ ಮದ್ವೆ ನಿಲ್ಲಿಸ್ತಾ ಇದ್ರೆ ಫೋಟೋ ವಿಡಿಯೋಸ್ನೆಲ್ಲ
ಕಳಿಸ್ತೀನಿ ಅಂತ ಹೇಳಿದ್ರು ಅಕ್ಕ. ನನ್ನ ಇಡೀ ಜೀವನನೇ ನಾಶ ಆಗೋಯ್ತು. ಅತ್ತೆ ನನಗ್ ಮದ್ವೆ ಮಾಡಿಸ್ತೀನಿ ಅಂತಂದ್ರು. ನಾನ್ ದರ್ಶನ್ ಅವ್ರಿಗೆ ಹೆಂಡತಿ ಆಗಕ್ಕಾಗಲ್ಲ. ಹೇಗಾದ್ರೂ ಮಾಡಿ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಅಕ್ಕ, ಬಾಬಾ, ಅಳಿಮಯ್ಯ, ಎಲ್ರು ಬನ್ನಿ ಬನ್ನಿ ಬನ್ನಿ. ಏನ್ ನಿನ್ ಗೋಳು? ಯಾಕಂಗ್ ಕಿರ್ಚ್ಕೋತಾ ಇದ್ಯಾ? ಗೋಳೆ ಬಾಬಾ, ಮದ್ವೆ ಗೋಳು ನೋಡಿ. ಇಲ್ಲಿ ಏನಿದೆ ನೋಡಿ, ಎಲ್ರು ನೋಡಿ. ಅಳಿಮಯ್ಯನ್ ವೆಡ್ಡಿಂಗ್ ಕಾರ್ಡ್ ಬಂದಾಯ್ತು. ಅಷ್ಟು ಬೇಗ ಮದುವೆ ಕಾರ್ಡ್ ಬಂದ್ಬಿಡ್ತಾ? ಅಷ್ಟು ಬೇಗ ಏನು, ಈಗಾಗ್ಲೇ ತುಂಬಾ ತಡ ಆಗಿದೆ. ಅದಕ್ಕೆ ಅಲ್ವಾ ಅಕ್ಕ, ಹಗ್ಲು ರಾತ್ರಿ ಪ್ರಿಂಟಿಂಗ್ ಪ್ರೆಸ್ ಅಲ್ಲೇ ಮಲ್ಕೊಂಡು ಅಲ್ಲೇ ಇದು ರೆಡಿ ಮಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಗೋಲ್ಡ್ ಅವರ ಮ್ಯಾರೇಜ್ ಇನ್ವಿಟೇಷನ್. ಗೋಲ್ಡ್ ವಾರ್ ಏನ್ ಬಾಬಾ? ನಿನ್ ಮನೆತನದ ಹೆಸರೇನು ಅಳಿಮಯ್ಯ? ಬಂಗಾರ. ಬಂಗಾರ ಅಂದ್ರೆ ಗೋಲ್ಡೇ ಅಲ್ವಾ? ನೋಡಿ, ನೀವೇ ನೋಡಿ. ತುಂಬಾ ಚೆನ್ನಾಗಿದೆ. ಕಂದ, ಇಲ್ಲಿ ನೋಡು. ಅಕ್ಕ, ಲಗ್ನ ಪತ್ರಿಕೆನೂ ಬಂದಾಯ್ತು. ಇನ್ ಮದುವೆಗೆ ಜಾಸ್ತಿ ಸಮಯ ಇಲ್ಲ. ಕರಿಬೇಕಾಗಿರೋರ್ನ ಬೇಗ ಕರೆದು ಬಿಡ್ಬೇಕು. ಸಂಬಂಧಿಕರಿಗೆ ಅಕ್ಕಪಕ್ಕದವ್ರಿಗೆ ಆಲ್ರೆಡಿ ಫೋನ್ ಮಾಡಿ ಹೇಳ್ಬಿಡ್ತೀವಿ. ಈಗ ಇನ್ವಿಟೇಷನ್ ಕೂಡ ಬಂದ್ಬಿಟ್ಟಿದೆ. ಅವ್ರು ಕೈ ಕೊಟ್ಟು ಕರೆಯೋದಷ್ಟೇ ಮಿಕ್ಕಿರೋದು. ಆದ್ರೆ US ಅಲ್ಲಿರೋರ್ಗೆ ಅವ್ರಿಗೆ ಕೂಡ ಹೇಳಿದೀವಿ ಭೈರವಿ. ಕರೆಯೋದಕ್ಕಿಂತ ಮುಂಚೆ ಮಾಡ್ಬೇಕಿರೋದು ಈ ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ಬೇಕು. ಹೌದಕ್ಕ, ಅಣ್ಣ ಕೂಡ ಲಗ್ನ ಪತ್ರಿಕೆ ಬಂತು ಅಂತ ಹೇಳಿದ್ರು. ಅವ್ರನ್ನೂ ಬರಕ್ ಹೇಳಿದ್ರೆ ಸರಿ ಹೋಗುತ್ತೆ. ಹೇಳಮ್ಮ ಭೈರವಿ. ಅಣ್ಣ, ಲಗ್ನ ಪತ್ರಿಕೆ ಬಂದಾಯ್ತು. ಮೊದಲನೇ ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೇಕಲ್ವಾ? ನೀವು ಕೂಡ ನಿಮ್ಮ ಕಡೆಯಿಂದ ಲಗ್ನ ಪತ್ರಿಕೆನ ತಗೊಂಡ್ ಬಂದ್ರೆ ಎರಡೂ ಒಟ್ಟಿಗೆ ಇಟ್ಟು ಒಂದೇ ಸರಿ ಪೂಜೆ ಮಾಡೋಣ. ಹಾಗೆ ಆಗ್ಲಮ್ಮ, ಈಗ್ಲೇ ಹೊರಡ್ತೀವಿ. ಗೀತಾ, ಶರಣ್ಯ, ಅನನ್ಯ. ಏನಾಯ್ತ್ರಿ? ಭೈರವಿ ಅವ್ರ ಮನೆ ಕೂಡ ಪತ್ರಿಕೆಗಳು ಬಂದ್ವಂತೆ. ನಮ್ ಕಡೆಯಿಂದನೂ ಲಗ್ನ ಪತ್ರಿಕೆ ತಗೊಂಡ್ ಬನ್ನಿ ಅಂದ್ರು. ಇಬ್ರು ಒಂದೇ ಸರಿ ಪೂಜೆ ಮಾಡ್ಸೋಣ ಅಂತ. ಬೇಗ ರೆಡಿ ಆಗ್ರಮ್ಮ. ಲಗ್ನ ಪತ್ರಿಕೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ಯಾ? ಹೇಗೋ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಅಲ್ಲೇ ಆನಂದ ಅತ್ತೆಗೆ ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡೆ. ನೀನೇ ಹೇಳಕ್ಕ. ನಾನಾ? ಅದ್ಯಾಕೆ? ನೀನೇ ಹೇಳ್ತೀಯ ಅಂತ ಹೇಳ್ದಲ್ಲೇ, ಇವಾಗ ನನಗೆ ಹೇಳಕ್ ಹೇಳ್ತಿದ್ಯಲ್ಲ. ನಾನೇ ಹೇಳ್ತಿದ್ದೆ, ಆದ್ರೆ ನನಗೆ ಧೈರ್ಯನೇ ಬರ್ತಿಲ್ಲ. ಪ್ಲೀಸ್ ಅಕ್ಕ. ನನ್ಗೋಸ್ಕರ ಇದು ಒಂದು ಹೆಲ್ಪ್ ಮಾಡಕ್ಕ. ನೀನ್ ಹೇಗಾದ್ರೂ ಮಾಡಿ ಅತ್ತೆ ಹತ್ರ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಕ್ಕ. ಪ್ಲೀಸ್ ಅಕ್ಕ. ಸಮಾಧಾನ ಮಾಡ್ಕೊ. ನಿನ್ ನೋವು ನನಗೆ ಅರ್ಥ ಆಗುತ್ತೆ. ನೀನ್ ಎಷ್ಟು ಇಷ್ಟಪಟ್ಟಿದ್ದೆ ದರ್ಶನ್ನ, ಆದ್ರೆ ಏನ್ ಮಾಡೋದು? ನಿನ್ ಜೀವನ ಹೀಗಾಗೋಯ್ತು. ಓಕೆ, ನಿನ್ಗೋಸ್ಕರ ಅಷ್ಟು ಮಾಡಲ್ಲ ಅಂತೀನ,
ಈ ಮದ್ವೆ ನಿಲ್ಸಿ ಅಂತ ಹೇಳೋದಕ್ಕೆ ನನಗೂ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಏನೇ ಆದ್ರೂ ಸರಿ, ಮನ್ಸನ್ನ ಗಟ್ಟಿ ಮಾಡ್ಕೊಂಡು ನಾನು ಅವರಿಗೆ ಈ ವಿಷಯ ಹೇಳ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಹೋಗು, ರೆಡಿ ಆಗು. ಬಾಡಿಗೆ ಗಾಡಿಲಿ ಬಂದಿದ್ ನಾವೇ ಬೇಗ ಬಂದ್ಬಿಟ್ವಿ. ಸ್ವಂತ ಕಾರ್ ಇಟ್ಕೊಂಡವ್ರಿಗೆ ತೊಂದ್ರೆ ಏನಂತೆ? ಏನಾದ್ರೂ ಸರಿ, ಮೊದ್ಲಿಂದ ಅವ್ರಿಗೆ ನಾವು ಅಂದ್ರೆ ಅಷ್ಟಕ್ಕಷ್ಟೇಯ. ಓಹೋ, ನಾನು ಇದನ್ ಕೂಡ ಮಾತಾಡ್ಬಾರ್ದು ಅನ್ಕತೀನಿ. ಗೊತ್ತಿದ್ದು ಯಾಕೆ ಮಾತಾಡ್ತಿದ್ಯಾ? ಬಯಸ್ಕೋಬೇಕಲ್ವಾ? ಏನಮ್ಮೆ, ನೀನು ನನ್ನೇ ಆಡ್ಕಂತೀಯಾ? ಮತ್ತೆ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಮಾತಾಡ್ತೀಯ? ನಮಸ್ಕಾರ ನಮ್ಮ. ನಮಸ್ಕಾರ. ಸಾರಿ ಅಣ್ಣ, ಬರ್ತಾ ದಾರಿಲಿ ಕಾರಿಗೆ ತೊಂದರೆ ಆಯ್ತು, ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ ಪರವಾಗಿಲ್ಲಮ್ಮ. ಬಾಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಪುರೋಹಿತ್ರೆ. ನಮ್ಮ ಮಗನ ಮದುವೆ, ಆ ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಸೋಣ ಅಂತ ತಗೊಂಡ್ ಬಂದಿದ್ದೀವಿ. ಅಕ್ಕ. ಇದು ನಮ್ಮ ಹೆಣ್ಣಿನ ಕಡೆಯಿಂದ ಲಗ್ನ ಪತ್ರಿಕೆ. ಶುಭಂ. ಇವರೇನಾ ನಿಮ್ ಸೊಸೆ? ಹೌದು ಪುರೋಹಿತ್ರೆ. ಶ್ರೀ ಮಹಾಲಕ್ಷ್ಮಿ ತರ ಇದ್ದಾಳೆ. ಅಮ್ಮ, ನೀನು ಹುಡುಗ ಹೋಗಿ ಗುಡಿ ಸುತ್ತ ಪ್ರದಕ್ಷಿಣೆ ಹಾಕ್ ಬನ್ನಿ. ಅಷ್ಟ್ರೊಳಗೆ ನಾನು ಪೂಜೆ ಮಾಡ್ತೀನಿ. ಯಾಕಳಿಮಯ್ಯ ಯೋಚನೆ ಮಾಡ್ತಾ ಇದ್ಯಾ? ಪುರೋಹಿತರು ಪ್ರದಕ್ಷಿಣೆ ಹಾಕಿ ಅಂತ ಹೇಳಿದ್ದು ನಿಮ್ಮಿಬ್ರಿಗೇನೆ. ಹೊರಡಿ. ದೇವ್ರೆ, ನನ್ ಮದ್ವೆ ಆಗ್ಬೇಕು ಅಂತ ದೊಡ್ಡೋರೆಲ್ಲ ಸೇರಿ ನಿನ್ ಪಾದದ ಹತ್ರ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಆದ್ರೆ ಈ ಮದ್ವೆ ನಿಂತ್ ಹೋಗ್ಬೇಕು ಅಂತ ಹೇಳಿ ನಾನು ಬೇಡ್ಕೋತಾ ಇದ್ದೀನಿ. ಹೇಗಾದ್ರೂ ಈ ಮದ್ವೆ ನಿಂತ್ ಹೋಗೋ ಹಾಗೆ ಮಾಡು ದೇವ್ರೆ.
ಇನ್ನು ಯಾಕೆ ತಡ ಮಾಡ್ತಿದ್ಯಾ? ಶರಣ್ಯಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೋಗಿ ಹೇಳ್ಬಿಡು. ಹೋಗು. ಅತ್ತೆ, ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಯಾವುದ್ರ ಬಗ್ಗೆ? ಅದು ಶರಣ್ಯಗೆ ಮದುವೆ ಇಷ್ಟ ಇಲ್ಲ.